ಇವತ್ತು ನಾನು ಪಾಯಸ ಮಾಡೋಣ ಅಂತ ಅರ್ಧ ಲೀಟ್ರ್ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಒಂದು 10ರಿಂದ 15 ಬಾದಾಮಿಯನ್ನು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಗ್ರಾಮ್ ಆಗೋಷ್ಟು ಶಾವಿಗೆನ ತಗೊಂಡು ಈ ರೀತಿ ಕೆಂಪುಗೆ ಹುರಿದುಕೊಂಡಿದ್ದೀನಿ. ಹುರಿದಿದ್ದಾಗಿರೋ ಟೈಮಲ್ಲಿ ಇದಕ್ಕೊಂದು 2 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ಒಂದು ಕಡೆ ಸ್ಟವ್ ಮೇಲೆ ಹಾಲನ್ನು ಕೂಡ ಕಾಯಿಸೋಕೆ ಇಟ್ಕೊಂಡಿದ್ದೆ. ಅದು ಹೀಗೆ ಚೆನ್ನಾಗಿ ಕುದ್ದಿದೆ. ಈ ಕಾದಿರೋ ಅಂಥ ಹಾಲಿಗೆ ನಾವು ಈಗ ಮಾಡಿಟ್ಕೊಂಡಿರೋ ಅಂಥ ಶಾವಿಗೆನ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೇನೆ ನಾವು ಮಾಡಿಟ್ಕೊಂಡಿದ್ದಂತಹ ಬಾದಾಮಿ ಪುಡಿಯನ್ನು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಕಪ್ಪು ಸಕ್ಕರೆನ ಸೇರಿಸ್ಕೊಂಡು ಸಕ್ಕರೆ ಕರಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ಲಿ ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹಾಲು ಒಡ್ಕೊಳ್ಳೋ ಚಾನ್ಸಸ್ ತುಂಬಾ ಆಗಿರುತ್ತೆ. ಸೈಡ್ಗಿಟ್ಟು ಇವಾಗ ಒಗ್ಗರಣೆನ ಹಾಕೊಳ್ಳೋಣ. ಅದಕ್ಕೆ ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಕಟ್ ಮಾಡಿರೋ ಅಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿದ್ದಾದ ನಂತರ ಅದನ್ನು ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾಯಸ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇಷ್ಟೇ ಇವತ್ತಿನ ರೆಸಿಪಿ. ಇಷ್ಟ ಆಗಿದರೆ ಲೈಕ್ ಕೊಡಿ. ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.